ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕರಡಿ ಸಂಗಣ್ಣ ಮುನಿಸಿಕೊಂಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕರಡಿ ಸಂಗಣ್ಣ ಸ್ಪರ್ಧೆ ಮಾಡ್ತಾರಾ? ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ಬೆಂಬಲಿಗರು ಒತ್ತಡ ಹಾಕ್ತಿದ್ದಾರೆ. ಇವತ್ತು ಬೆಂಬಲಿಗರ ಸಭೆ ನಡೆಸಿ ಸ್ಪರ್ಧೆ ಬಗ್ಗೆ ಕರಡಿ ಸಂಗಣ್ಣ ಘೋಷಣೆ ಮಾಡಲಿದ್ದಾರೆ. ಕರಡಿ ಸಂಗಣ್ಣ ಸ್ಪರ್ಧೆಯಿಂದ ಬಿಜೆಪಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಪಕ್ಷೇತರರಾಗಿ ಸ್ಪರ್ಧಿಸಿದ್ರೆ ಬಿಜೆಪಿ ಮತ ಸೆಳೆಯೋ ಸಾಧ್ಯತೆ ಇದೆ. ಹಾಗಾಗಿ ಅವರ ಮನವೊಲಿಸುವಂತಹ ಪ್ರಯತ್ನ ಕೂಡ ಬಿಜೆಪಿಯಿಂದ ನಡೀತಾ ಇದೆ. ಇನ್ನು ಕರಡಿ ಸಂಗಣ್ಣಗೆ ಟಿಕೆಟ್ ಕೈ ತಪ್ಪಿದ್ದರ ಬಗ್ಗೆ ಈಗಾಗಲೇ ಮುನಿಸ್ಕೊಂಡಿದ್ದು, ಈ ವಿಚಾರವಾಗಿ ಕರಡಿ ಸಂಗಣ್ಣ ಅವರ ಮಗ ಅಮರೇಶ್ ಕರಡಿ ಅವರು ಮಾತಾಡಿದ್ದಾರೆ. ಬನ್ನಿ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಕೈ ತಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಗಣ್ಣ ಕರಡಿ ಅವರು ಇದೀಗ ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಒಂದು ಸಮಾವೇಶದ ಬಗ್ಗೆ ಮಾತಾಡಲಿಕ್ಕೆ ಸಂಸದ ಸಂಗಣ್ಣ ಕರಡಿಯವರ ಪುತ್ರ ಅಂತ ಅಮರೇಶ್ ಕರಡಿ ಅವರ ಜೊತೆಗಿದ್ದಾರೆ. ಅವರ ಒಂದು ಮಾತೊಂದು ಪ್ರಯತ್ನ ಮಾಡೋಣ. ಸಮಾವೇಶದ ಉದ್ದೇಶದ ಜೊತೆಗೆ ಅವರ ಮುಂದಿನ ನಡೆ ಯಾವ ರೀತಿ ಆಗಿರ್ತದೆ ಅಂತೇಳಿ ಸರ್ ಈಗ ಸಹಜವಾಗಿಯೇ ಪಕ್ಷ ಟಿಕೆಟ್ ಕೊಟ್ಟಿರ್ತಕ್ಕಂಥ ಟಿಕೆಟ್ ಕೈ ತಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ತಂದೆಯವರು ಕೂಡ ಅಸಮಾಧಾನ ಆಗಿರೋ ಜೊತೆಗೆ ಅವರ ಕಾರ್ಯಕರ್ತರು ಕೂಡ ಅಸಮಾಧಾನ ಆಗಿದ್ದಾರೆ. ಇಂದಿನ ಒಂದು ಸಮಾವೇಶದ ಉದ್ದೇಶ ಏನು ಅಂತ? ಕೊಪ್ಪಳ ವಿಧಾನಸಭೆಯಲ್ಲಿ ಕೇವಲ ನಮ್ಮ ತಂದೆಯವರು ಸ್ಪರ್ಧೆ ಮಾಡಿದಾಗ ಒಂದೇ ಒಂದು ಸಾರಿ ಇವತ್ತು ಬಿಜೆಪಿ ಇಲ್ಲಿ ಗೆಲುವನ್ನು ಕಂಡಿದೆ. ಲೋಕಸಭಾ ವ್ಯಾಪ್ತಿಯಲ್ಲಿ ಬಿಜೆಪಿ ಪಕ್ಷ 3 ಸರಿ ಗೆಲುವನ್ನು ಕಂಡಿದೆ. 3ನೇ ಸಾರಿ ನಮ್ಮ ತಂದೆಯವರು ಹ್ಯಾಟ್ರಿಕ್ ಇವತ್ತು ವಿಜಯವನ್ನು ಸಾಧಿಸುವ ನಿಟ್ಟಿನಲ್ಲಿದ್ದರು. ನರೇಂದ್ರ ಮೋದಿ ಅವರ ಆಡಳಿತವನ್ನು ಮೆಚ್ಚಿ ಮತ್ತೊಂದು ಬಾರಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರಬೇಕು, 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಂತ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ. ಇವತ್ತು ಪಕ್ಷದ ನಾಯಕರ ಮತ್ತು ಸಂಘಟನೆಯ ನಾಯಕರ ತೀರ್ಮಾನದಿಂದ ಇವತ್ತು ಪಕ್ಷಕ್ಕೆ ಇಲ್ಲಿ ಹಿನ್ನಡೆಯಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸ್ವಾಭಿಮಾನಿ ಮತ್ತು ಬೆಂಬಲಿಗರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. 8 ವಿಧಾನಸಭಾ ಕ್ಷೇತ್ರಗಳಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಲಿದ್ದಾರೆ. ಇವತ್ತು ಈ ಒಂದು ಸಮಾವೇಶದ ಮೂಲಕ ತಾವು ಏನನ್ನ ಹೇಳಲಿಕ್ಕೆ ಹೊರಟಿದ್ದೀರಿ, ಜೊತೆಗೆ ಯಾರಿಗೆ ಏನನ್ನ ಹೇಳಲಿಕ್ಕೆ ಹೊರಟಿದ್ದೀರಿ ಅಂತ? ಪ್ರತಿ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಸಂಘಟನೆಯವರು ನಾಯಕರು ಹೊಸ ಪ್ರಯೋಗಗಳನ್ನು ಇವತ್ತು ಮಾಡಲಿಕ್ಕೆ ಹೋಗಿ ಈ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಕಡೆ ಗಳಿಗೆಯಲ್ಲಿ ಟಿಕೆಟ್ ಘೋಷಣೆ ಮಾಡೋದು, ಟಿಕೆಟ್ ಬದಲಾವಣೆ ಮಾಡೋದನ್ನು ಇಂಥವೆಲ್ಲ ಮಾಡಿ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬಿಜೆಪಿ ಸೋಲಿಗೆ ಪದೇ ಕಾರಣ ಆಗಿದ್ದಾರೆ. ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಅಭಿಪ್ರಾಯವನ್ನು ತೀರ್ಮಾನ ಮಾಡಿ ಇವತ್ತು ಪಕ್ಷದ ವರಿಷ್ಠರಿಗೆ ಒಂದು ಎಚ್ಚರಿಕೆ ಮತ್ತು ನಮ್ಮ ಮುಂದಿನ ನಿರ್ಧಾರವನ್ನು ಇವತ್ತು ನಮ್ಮ ತಂದೆಯವರು ಪ್ರಕಟಿಸಲಿದ್ದಾರೆ. ಸಹಜವಾಗಿಯೇ ಬಿಜೆಪಿಯವರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಸಂಗಣ್ಣ ಕರಡಿಯವರ ಶಕ್ತಿ ಏನಂತೇಳಿ. ಅದೇ ಕಾರಣಕ್ಕಾಗಿಯೇ 2018ರಲ್ಲಿ ಏನು ಬೇರೆ ಅಭ್ಯರ್ಥಿಗೆ ಪಕ್ಷ ಟಿಕೆಟ್ ಅನ್ನು ಕೊಟ್ಟಿರ್ತದೆ, ಅದಾದ ಬಳಿಕ ತಮ್ಮನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೆ. ಅಂದ್ರೆ ಎಲ್ಲೊಂದು ಕಡೆ ಸಂಗಣ್ಣವರ ಶಕ್ತಿ ಬಿಜೆಪಿಗೆ ಗೊತ್ತಿದೆ. ಅಂಥದ್ದೇ ಒಂದು 2018ರ ವಿಧಾನಸಭೆ ಚುನಾವಣೆಯಲ್ಲಿ ಆದಂಥ ಒಂದು ನಿರ್ಧಾರ ಪುನಃ 2024ರ ಲೋಕಸಭಾ ಚುನಾವಣೆಯಲ್ಲಿ ಆದರೆ ಅಂದ್ರೆ ಪಕ್ಷದ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿದ್ರೆ ತಮ್ಮ ನಿಲುವು ಏನಾಗಿರ್ತದೆ, ಅಂದ್ರೆ ಪುನಃ ತಮ್ಮ ತಂದೆಯವರು ಟಿಕೆಟ್ ಕೊಟ್ಟರೆ ಏನಾಗಿರ್ತದೆ ಅಂತ ತಮ್ಮ ನಿರ್ಧಾರ? ಇವತ್ತು 8 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರ ನಾಯಕರ ಬೆಂಬಲಿಗರ ಅಭಿಪ್ರಾಯ ಕೂಡ ಇವತ್ತು ಅದೇ ಆಗಿದೆ. ಇವತ್ತು ಈ ಗೆಲ್ತಕ್ಕಂಥ ಕ್ಷೇತ್ರವನ್ನು ಇವತ್ತು ಯಾವುದೇ ಹೊಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.